ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಂತರ ಅಲರ್ಟ್. ಬೆಂಗಳೂರಿನ ಜೆಜೆ ನಗರದಲ್ಲಿ ಅಗತ್ಯ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕಲ್ಲು ತೂರಾಟ ಪ್ರಕರಣದ ನಂತರ ಜಿಬಿಎ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಂಡಿದೆ. ಕಲ್ಲು ತೂರಾಟ ನಡೆದ ಸ್ಥಳದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಸುರಕ್ಷತೆಯ ದೃಷ್ಟಿಯಿಂದ ಸಿಸಿಟಿವಿಯನ್ನ ಅಳವಡಿಸಿದ್ದಾರೆ ಅಧಿಕಾರಿಗಳು. ಭದ್ರತೆಗಾಗಿ ಪೊಲೀಸರನ್ನ ಇಲಾಖೆ ನಿಯೋಜನೆ ಮಾಡಿದೆ. ಓಂ ಶಕ್ತಿ ಮೆರವಣಿಗೆಯ ವೇಳೆ ಕಲ್ಲು ತೂರಾಟವನ್ನ ನಡೆಸಿದ್ರು ಕಿಡಿಗೇಡಿಗಳು. ಜೆಜೆ ನಗರದ ಸುತ್ತಮುತ್ತ ಬೂದಿ ಮುಚ್ಚಿದ ಕೆಂಡವಾಗಿತ್ತು ಪರಿಸ್ಥಿತಿ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ನಡೆದಿರುವಂತಹ ಕಲ್ಲು ತೂರಾಟದ ಬಳಿಕ ಜಿಬಿಎ ಹಾಗೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಸದ್ಯ ಆ ಜಾಗದಲ್ಲಿ ಈಗ ಒಂದಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ನೋಡಬಹುದು ಇದೇ ಜಾಗದಲ್ಲಿ ಏನಿದೆ, ಇದು ಚಾಮರಾಜಪೇಟೆ ವ್ಯಾಪ್ತಿಯಲ್ಲಿರುವಂತಹ ಜೆಜೆ ನಗರದ ಈ ಜಾಗವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲೇ ನಡೆದಿರುವಂತಹ ಘಟನೆ ಕೆಲ ದಿನಗಳ ಹಿಂದೆ ಇದೇ ರಸ್ತೆಯ ಮೂಲಕ ಅಂದರೆ ಇದೇ ಜಾಗದ ಮೂಲಕ ಓಂ ಶಕ್ತಿ ಮಾಲಾಧಾರಿಗಳು ಓಂ ಶಕ್ತಿ ಟೆಂಪಲ್ನಿಂದ ಏನು ಮೆರವಣಿಗೆಯ ಮೂಲಕ ಅಂದರೆ ಅಯ್ಯಪ್ಪ ಸ್ವಾಮಿ ಟೆಂಪಲನ್ನು ದಾಟಿಕೊಂಡು ಮುಂದೆ ಬರ್ತಾರೆ. ಅದೇ ಜಾಗದಲ್ಲಿ ಅವರಿಗೆ ಅಂದರೆ ಈ ಕಾಂಪೌಂಡ್ನಿಂದ ಆಚೆಯಿಂದ ಕಲ್ಲು ತೂರಾಟ ಆಗುತ್ತೆ. ಕಲ್ಲು ತೂರಾಟ ಆದ ಬಳಿಕ ಒಂದಷ್ಟು ದಿನ ಏನು ಬೂದಿ ಮುಚ್ಚಿದ ಕೆಂಡದಂತಿತ್ತು ಈ ಏರಿಯಾ. ಈಗ ಅದಾದ ಬಳಿಕ ಇಲ್ಲಿ ಪ್ರತಿದಿನವೂ ಕೂಡ ಒಂದಷ್ಟು ಸಮಸ್ಯೆಗಳು ಆಗ್ತಾನೇ ಇತ್ತು. ಯಾವಾಗ ಇದು ಜಾಸ್ತಿ ಆಗುತ್ತಾ ಅನ್ನುವಂತಹ ಒಂದು ಏನೋ ಭಯ ಕೂಡ ಆವರಿಸಿತ್ತು. ಅದಾದ ಬಳಿಕ ಈಗ ಸದ್ಯಕ್ಕೆ ಏನು ಪೊಲೀಸ್ ಇಲಾಖೆ ಜೊತೆಗೆ ಜಿಬಿಎ ಅಧಿಕಾರಿಗಳು ಇಲ್ಲಿ ಒಂದಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಕಲ್ಲು ತೂರಾಟ ಆಗಿರೋದು ಯಾವ ಕಡೆಯಿಂದ ಮತ್ತು ಯಾರು ಮಾಡಿದ್ರು ಅನ್ನುವಂಥದ್ದು ಕೂಡ ಅನುಮಾನ ಇತ್ತು. ಅದರ ಜೊತೆಗೆ ಇಲ್ಲಿ ಏನೇನು ಆಗುತ್ತೆ ಅನ್ನುವಂಥದ್ದನ್ನು ನೋಡೋದಕ್ಕೂ ಕೂಡ CC ಕ್ಯಾಮ್ರಾ ಇರಲಿಲ್ಲ. ಹಾಗಾಗಿ ಸದ್ಯಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಕೆಲಸ ನಡೀತಾ ಇರುವಂಥದ್ದು. ಒಂದು ಕಡೆ ಗೋಡೆಯನ್ನು ನಿರ್ಮಾಣ ಮಾಡಲಾಗ್ತದೆ, ಇನ್ನೊಂದು ಕಡೆ ನಾವು ನೋಡಬಹುದು CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಲಾಗಿದೆ. ಅಂದರೆ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಅಂದರೆ ಮೂವ್ಮೆಂಟ್ಗಳು ಕೂಡ ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನೇ ಆದ್ರೂ ಕೂಡ ಇಲ್ಲಿ CC ಕ್ಯಾಮ್ರಾದಲ್ಲಿ ಏನೋ ಸೆರೆ ಆಗುತ್ತೆ. ಹಾಗಾಗಿ ಇಲ್ಲಿ ಏನೋ 3 CC ಕ್ಯಾಮ್ರಾಗಳನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಇಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮೊನ್ನೆ ನಡೆದಂತಹ ಏನು ಘಟನೆಯ ಬಳಿಕ ನಿತ್ಯ ಇಲ್ಲಿ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.